ಋತ್ವಿಕ್ ಕನ್ನಡ ಲಾಗ್ಸ್. ನಾನು ಶೋಭಾ. ಇವಾಗ ಗಂಟೆ 11:30 ಆಗ್ತಾ ಬಂತು. ನಾನು ಇನ್ನೂ ಇವಳಿಗೆ ಓದಿಸ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ದೆ. ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನ ನೀವೊಮ್ಮೆ ನೋಡಿ. ಏನು ಬೇಕು ಅಂತ ನೋಡೋಣ. ಮೊದಲಿಗೆ ಒಂದು ಟೊಮೊಟೊ ಮತ್ತು ಒಂದು 10 ಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ, 1 ಇಂಚು ಶುಂಠಿ ಮತ್ತು ತೆಂಗಿನಕಾಯಿ ತುರಿ, ಒಂದು 4 ಸ್ಪೂನು, ಮತ್ತು ಒಂದು ಈರುಳ್ಳಿ ಮೀಡಿಯಮ್ ಸೈಜಿಂದು, ಒಂದಿಷ್ಟು ಕೊತ್ತಂಬರಿ ಮತ್ತು ಧನಿಯಾ ಪುಡಿ, ಅರಿಶಿನ, ಚಕ್ಕೆ, ಲವಂಗ, ಜೀರಿಗೆ ಸ್ವಲ್ಪ ಹಾಕಿದ್ದೀನಿ. ಇದೆಲ್ಲ ರುಬ್ಬೋದಕ್ಕೆ ಫ್ರೆಂಡ್ಸ್. ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಪಲಾವ್ ಎಲೆ, ಚಕ್ರ ಮೊಗ್ಗು, ಮರಾಠಿ ಮೊಗ್ಗು, ಲವಂಗ, ಚಕ್ಕೆ, 2 ಹೆಸರು ಕರಿಬೇವು ಮತ್ತು ಪುದೀನ, 1-2 ಆಲೂಗಡ್ಡೆ ಮೀಡಿಯಮ್ ಸೈಜಿಂದು, 1-2 ಕ್ಯಾರೆಟು, ಒಂದು ಸ್ವಲ್ಪ ಬೀನ್ಸು ಮತ್ತು ಬಟಾಣಿ, ಒಂದು ಈರುಳ್ಳಿ ಮೀಡಿಯಮ್ ಸೈಜಿಂದು, ಒಂದು 4 ಮೆಣಸಿನ್ಕಾಯಿ. ಮತ್ತು ಇಲ್ಲಿ ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ನಾನು. ಇವಾಗ ಹೇಗೆ ಮೊದಲಿಗೆ ಇದು ರುಬ್ಬೋದೆಲ್ಲ ರೆಡಿ ಮಾಡ್ಕೊಂಡ್ಬರೋಣ. ಇಲ್ಲಿ ನಾನು 1 ಸ್ಪೂನ್ ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನ, ಚಕ್ಕೆ, ಲವಂಗ ಮತ್ತು ಜೀರಿಗೆನೆಲ್ಲ ನಾವು ರುಬ್ಕೊಂಬರೋಣ. ಈ ರೀತಿ ರುಬ್ಕೊಂಬಂದಿದ್ದೀನಿ. ಎಣ್ಣೆ ಕಾದ್ಮೇಲೆ 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ, ಪಲಾವ್ ಎಲೆ, ನಾನು ಚಕ್ರ ಮೊಗ್ಗು, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಕರಿಬೇವು ಹಾಕಿದ್ದೀನಿ. ಪುದೀನ ಹಾಕೋಣ. ಮೆಣಸಿನ್ಕಾಯಿ ಆ್ಯಡ್ ಮಾಡೋಣ. ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡೋಣ. ಇವಾಗ ನಾವು ಇದಕ್ಕೆ ಮಸಾಲೆ ಆ್ಯಡ್ ಮಾಡೋಣ. ತೊಳೆದಿರೋ ಅಕ್ಕಿನ ಹಾಕೋಣ. ನಾನಿಲ್ಲಿ ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಹಾಗಾಗಿ 3.5 ಗ್ಲಾಸ್ ಹಾಕ್ತೀನಿ. ಯಾಕಂದರೆ ರುಬ್ಬೋದಕ್ಕೂ ನೀರು ಹಾಕ್ಕೊಂಡಿರ್ತೀವಲ್ಲ. ನಾನಿಲ್ಲಿ 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಕುಕ್ಕರ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 3 ವಿಷಲ್ ಬರ್ಸಿ. ಪಲಾವ್ ರೆಡಿ. ನೋಡಿದ್ರಲ್ವ ಫ್ರೆಂಡ್ಸ್, ನಾನು ಯಾವ ರೀತಿ ಪಲಾವ್ ಮಾಡಿದೆ ಅಂತ. ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೂ ಇಷ್ಟ ಆದರೆ ಮನೇಲೊಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.